ಅಲ್ಲ ಟ್ಯಾಕ್ರಿ ಕದಿಯೋದಿರ್ಲಿ, ಅವ್ರು ತಿಳ್ಕೊಂಡಿರೋದು ಹೆಂಗ್ ಗೊತ್ತಾ, ಫಸ್ಟ್ ಟ್ಯಾಕ್ರಿ ಓಡ್ಸಕ್ ಬರುತ್ತಾ ಅಂತ ಬಂದ್ ಕೇಳಿರೋ ನನ್ನ ಅವಣ್ಣಂಗೆ ಟ್ಯಾಕ್ರಿ ಓಡ್ಸಕ್ ಬರುತ್ತಾ ಅಂದ್ರು. ಇಲ್ಲ ಅಣ್ಣ ಅವಂದು ಹೇಳಿ ಟ್ಯಾಕ್ರಿ ಐತೆ, ತಲೆ ಕೆಡ್ಸ್ಕೊಂಬಿಡಿ ತಾಂಬತ್ತನ್ನು ಹುಷಾರಾಗಿ ಅಂತ ಹೇಳ್ಕಳಿಸ್ತೆ. ಪವರ್ ಟ್ರ್ಯಾಕ್ 439 DS ಈ ಟ್ರ್ಯಾಕ್ಟರ್ ನ ರಿವ್ಯೂ ಮಾಡಿ ಅಂತ ಸುಮಾರು ಜನ ಕಮೆಂಟ್ಸ್ ಮಾಡಿದೀರಾ. ಈ ಟ್ರ್ಯಾಕ್ಟರ್ ಸಿಕ್ಕಿದ್ದ ವಿಚಿತ್ರ ಇವತ್ತು. ಗಾಡಿ ರಿಜಿಸ್ಟ್ರೇಷನ್ ನೋಡ್ರಿ, KA44 ಯಾವ್ದಳಿ ಕಲ್ಪತರುನಾಡು. ನಮ್ಮೂರಿಗೆ ಗೊತ್ತಿಲ್ವಾ ನೀರು? ಫುಲ್ ಜೋರಾಗಿ ಬಿಟ್ಕೊಂಡ್ಬಂದ್ರು ಗುರು ಇವರು. ಇದು ಫಸ್ಟ್ ಟೈಮ್ ನಾನು ಟ್ರ್ಯಾಕ್ಟರ್ ಅಲ್ಲಿ ಗಾಡಿಯನ್ ಬೆಲ್ ಹಾಕಿರೋ ನೋಡ್ತಾ ಇರೋದು. ಪ್ಲಾಸ್ಟಿಕ್ ಹಾಕ್ಬಿಟ್ಟವ್ರೆ. ನಿಮ್ಗೆ ಯಾಕೆ ಬೇಕದು? ಥ್ಯಾಂಕ್ಸ್ ಅಣ್ಣ. ವಿಡಿಯೋ ಹಾಕ್ತೀನಿ ಮುಂದಿನ ವಾರ. ನಾವು ಫೋನ್ ನಂಬರ್ ಎಲ್ಲ ಏನು ಇಸ್ಕೊಂಡಿಲ್ಲ, ಆದ್ರೂ ಇಷ್ಟು ನಂಬಿಕೆ ಮೇಲೆ ನಮ್ಗೆ ಕೊಟ್ಟಿದ್ದೀರಾ. ಅದೇ ನಂಬಿಕೆಯಲ್ಲಿ ಉಳಿಸ್ಕೊಂಬಂದು ನಾವು ಕೊಟ್ಟಿದ್ದೀವಿ ವಾಪಸ್ಸು. ಯಾವುದೇ ತೊಂದರೆ ತಾಪತ್ರೆ ಏನೂ ಆಗಿಲ್ಲ. ಇವತ್ತು ನಮ್ಮ ಹತ್ರ ಇದೆ ಪವರ್ ಟ್ರ್ಯಾಕ್ 439 DS 39 HP ಗಾಡಿ. ಇದು 2.1 ಲೀಟರ್ ಇಂಜಿನ್ ಇದೆ, 3 ಸಿಲಿಂಡರು, 135 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಈ ಟ್ರ್ಯಾಕ್ಟರ್ ನ ಏನಕ್ಕೆ ತಗೋಬಹುದು ಅಂದ್ರೆ ಮೇನ್ ರೀಸನ್ ಫ್ಯೂಯಲ್ ಎಫಿಷಿಯನ್ಸಿ. ಈ ಕಾನ್ಸೆಪ್ಟ್ ಇಟ್ಕೊಂಡೆ ಪವರ್ ಟ್ರ್ಯಾಕ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು. ಹೈಡ್ರಾಲಿಕ್ಸ್ ಅಲ್ಲಿ ADDC ಸಿಸ್ಟಮ್ ಇದೆ, ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್. 3 ಪಾಯಿಂಟ್ ಲಿಂಕೇಜ್, ಎರಡು ಲಿಫ್ಟ್ ಆರ್ಮ್, ಒಂದು ಟಾಪ್ ಲಿಂಕು, ಉಕ್ಕು ಇದು ಸಿಂಪಲ್ ಇರ್ತಾರೆ ಲಾಕ್ ಹಾಕೋದು. PTO ಶಾಫ್ಟ್ ಇದೆ ಅಲ್ಲಿ ಗುರು. ADD ಸಿಸ್ಟಮು ಎಲ್ಲ ಟ್ಯಾಕ್ರಲ್ಲೂ ಐತಿ. ಕೇಳಿ ಬೇಜಾರಾಗ್ಬಿಟ್ಟೈತಿ. ಅದೊಂದ್ಬಿಟ್ಟು ಬೇರೆ ಏನ್ ಬೇಕಾದ್ರೆ ಹೇಳ್ಕೋರು. ಇದರ ಮಾತಾಡೋದಕ್ಕೆ ಪವರ್ ಟ್ರ್ಯಾಕ್ ಹೆಸರಲ್ಲೇ ಪವರ್ ಇದೆ ಗುರು. ಟ್ರಂಚರ್ ಹೊಡಿತವ್ರೆ, ಗಾಡಿ ದಮ್ಮೆ ಬಿಟ್ಕೊಡ್ತಿಲ್ಲ, ಆರಾಮ್ಸಾಗಿ ಹೋಗ್ತಿದೆ. ಈ ತರ ವೀಲ್ ಸ್ಪಿನ್ ನೋಡಿದ್ರು ಪರವಾಗಿಲ್ಲ, ಗಾಡಿ ದಮ್ ತಗೊಂಡ್ ಆಫ್ ಆಗ್ಬಾರ್ದು. ಮೇಯ್ನು ಈ ಗಾಡಿಲಿ ಸೆನ್ಸಿ 1 ಹೈಡ್ರಾಲಿಕ್ ಸಿಸ್ಟಮ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಪವರ್ಫುಲ್ ಆಗಿದೆ. 1600 kg ವರೆಗೂ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಗುರು ಹೈಡ್ರಾಲಿಕ್ಸ್ ಅಲ್ಲಿ. ಟೈಲರ್ ಎತ್ತಕ್ಕೆ ಟಿಪ್ಪರ್ ಎತ್ತದ ಯಾವ್ದು? ಇದು ಲಾಸ್ಟ್ ಇದು ಇದು ನೇಗ್ಲು ಎತ್ತಿ ಕಿಳ್ಸಕ್ಕೆ. ಇದು ಡೆಪ್ತ್ ಅಡ್ಜಸ್ಟ್ಮೆಂಟ್ ಪಕ್ಕನಾ? ಪಕ್ಕ ಸಹ ಹೋಸತಿ ಪವರ್ ಟ್ಯಾಕ್ರಿ ಮಾಡಿದಾಗ ಬಿಟ್ಬಿಟ್ಟಿದ್ರ. ನಿಮಗೆ ಅದು ಹಾಕಕ್ಕೆ ಬರ್ಲಿಲ್ಲ. ಈ ಗಾಡಿಗೆ ಒಂದು ಟ್ಯಾಗ್ ಹಾಕಿದ್ದಾರೆ, ಡೀಸೆಲ್ ಸೇವರ್ ಅಂತ. ಎಂತ ಕೆಲಸ ಇರಲಿ, ಲೋಡಿಂಗು, ಗೇಮೆ, ರೋಟ್ರಿ, ಒಳ್ಳೆ ಮೈಲೇಜ್ ಬರುತ್ತೆ. 50 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಈ ಗಾಡಿಲಿ. ಡೀಸೆಲ್ ಪಂಪು, ಡೀಸೆಲ್ ಫಿಲ್ಟರ್, ಡೀಸೆಲ್ ಇಂಜೆಕ್ಟರ್ಸ್ ಎಲ್ಲ ಬಾಷ್ ಕಂಪ್ನಿದ್ ಹಾಕಿದ್ದಾರೆ. ಇಲ್ಲೇ ಇದೆ ಬಾಷ್ ಅಂತ. ಪವರ್ ಟ್ರ್ಯಾಕ್ 439 DS ಅಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂದ್ರೆ, ಡೀಸೆಲ್ ಸೇವರ್ ಇದೆ, ಈಸಿ ಸ್ಟೇರಿಂಗು, 540 PT RPM ಇದೆ. ಈ ಸೈಡಲ್ಲಿ ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ಸ್ ಇದೆ, ಹೈ ಕೆಪಾಸಿಟಿ ಲಿಫ್ಟು, ಡ್ಯೂರಾ ಕ್ಲಚ್ಚು, ಇಷ್ಟೆಲ್ಲ ಫೀಚರ್ಸ್ ಇದೆ ಈ ಗಾಡಿಲಿ. ಎಸ್ಕಾರ್ಟ್ ಅಂಡರ್ ಅಲ್ಲಿ ಪವರ್ ಟ್ರ್ಯಾಕ್, ಫಾರ್ಮಾ ಟ್ರ್ಯಾಕ್, ಡಿಜಿ ಟ್ರ್ಯಾಕ್ ಇಷ್ಟು ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. 1944 ಅಲ್ಲಿ ಎಸ್ಕಾರ್ಟ್ ಕಂಪ್ನಿ ಸ್ಟಾರ್ಟ್ ಆಗುತ್ತೆ. 1960s ಅಲ್ಲಿ ಟ್ರ್ಯಾಕ್ಟರ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಗಾಡಿ ಜಾಸ್ತಿ ಏನಕ್ಕೆ ಕಾಣೋದು ಅಂದ್ರೆ ಮೈಲೇಜ್ ಕಮ್ಮಿ. ಮೈಲೇಜ್ ಕಮ್ಮಿ, ಮೈಲೇಜ್ ಜಾಸ್ತಿ ಕೊಡುತ್ರಿ. ಮೈಲೇಜ್ ಜಾಸ್ತಿ ಕೊಡುತ್ತೆ. ಡೀಸೆಲ್ ಸೇವರ್ ಗಾಡಿ, ಅದಕ್ಕೆ ಬಾಡಿಗೆ ಹೊಡೆಯವರೆಲ್ಲ ತಾಂತಾರೆ. ನಮ್ ಜನ ಎಂತ ಐಡಿಯಾ ಮಾಡಿದಾರೆ ನೋಡಿ ಪೈಪ್ ಲೈನ್ ಮಾಡೋಕೆ. ಫಸ್ಟ್ 2 ಸಲ ಟ್ರಂಚರ್ ಹೊಡ್ಕೊಂಡಿದ್ದಾರೆ. ಪೈಪ್ ನ ಟ್ರಂಚರ್ ತುದಿ ಕಟ್ಟಿದ್ದಾರೆ ಇವಾಗ ತಂತಿಲಿ. ಮುಂಚೆನೆ ಇವರು ಪೈಪ್ ನೆಲ್ಲ ಅಂಟಾಕೊಂಡು ರೆಡಿ ಮಾಡ್ಕೊಂಡಿರ್ತಾರೆ, ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ. ಇವಾಗ ಟ್ರ್ಯಾಕ್ಟರ್ ಹೋದಂಗೆ ಪೈಪ್ ಒಳಗಡೆ ಹೋಗ್ತಾ ಇರುತ್ತೆ, ಮೇಲೆ ಮಣ್ಣು ಮುಚ್ಕೊಂತಾ ಇರುತ್ತೆ. ಸೈಕು ಗುರು ಐಡಿಯಾ. ಕೆಲ್ಸನೂ ಬೇಗ ಆಗುತ್ತೆ, ಟ್ರಂಚಿಗೆ ಮಣ್ಣು ಮುಚ್ಚೋ ಅವಶ್ಯಕತೆನೂ ಇರಲ್ಲ. ಪೈಪ್ ನೋಡಿ ಎಷ್ಟು ಜೋರಾಗಿ ಎಳ್ಕೊಂಡು ಹೋಗ್ತಿದೆ. ಇಲ್ಲಿ ತಗೋಬೇಕಾರೆ ಸೈಡ್ಗೆ ಆರೆಲ್ ತಗೋಬೇಕು. ನಮ್ಮದು ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ, ಕಾಮನಹಳ್ಳಿ ನಮ್ಮದು. ನಾವು ಡ್ರಿಪ್ಪು ಮಾಡ್ಕೊಡ್ತೀವಿ. ಪೈಪ್ಲೈನು, ಅಡಿಕೆ ಸೋಸಿ ಎಲ್ಲ ಇಟ್ಕೊಡ್ತೀವಿ. ಟ್ಯಾಕ್ರಿ, ಲೇಬರು, ಅರೆ ಗುದ್ಲಿ ಎಲ್ಲ ನಮ್ಮದೇ. ಲೇಬರ್ ಎಲ್ಲ ನಮ್ಮದೇ. ಮೆಟೀರಿಯಲ್ ಮಾತ್ರ ನಿಮ್ಮದು. ಒಂದು ಲೆಂತಿಗೆ 100 ರೂಪಾಯಿ ತಗೊಂತೀವಿ. ಮಾತಾಡ್ತೀವಿ ಚಿನ್ನೂನಾ? ಚಿನ್ನು ಫುಲ್ ಗರಂ ಆಗೈತೆ ಸ್ವಲ್ಪ. ಚಿನ್ನು ನಾವೇ ಯಾವುದೇ ಕಾರಣಕ್ಕೂ ಐಫೈ ಇವೆಲ್ಲ ಚೋಟ ಗಾಡಿ, ಎಷ್ಟಾಗುತ್ತೋ ಅಷ್ಟು ಕಂಪ್ರೆಸ್ ಮಾಡೋರ ಗಾಡಿನ. ಲೆಂತ್ ಬರಲ್ಲ. ಹೆವಿ ಲೋಡ್ ಹಾಕ್ಬಿಟ್ರೆ ಈ ಗಾಡಿ ಎಲ್ಲ ಹಾರಾಡುತ್ತೆ. ಗಾಡಿ ಲೆಂತ್ ಇದ್ದಷ್ಟು ಮುಂದೆ ಎದಳಲ್ಲ. ಎಸ್ಕಾರ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಆ ಕ್ವಾಲಿಟಿ ಬರಲಿಲ್ಲ. ಇವೆಲ್ಲ ಸ್ವಲ್ಪ ನೋಡು, ಅಷ್ಟು ಸ್ಟ್ರೆಂತ್ ಇಲ್ಲ. ಸ್ವಲ್ಪ ಎಸ್ಕಾರ್ಟ್ ಹೆಂಗೈತೆ ಹೇಳೋದು, ಮಂಜಣ್ಣಾರ್ದಿತ್ತಲ್ಲ ಅದು. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಈ ಗಾಡಿಗೆ ಬಂಪರ್ ಎಲ್ಲ ಸ್ಟಾಕ್ ಅಲ್ಲೇ ಬರುತ್ತೆ. ಔಟ್ ಸೈಡಲ್ಲಿ 2 ಹೆಡ್ಲೈಟ್ ಕೊಟ್ಟಿದ್ದಾರೆ, ಬಾನೆಟ್ ಇಂದ ಔಟ್ ಸೈಡು. ಈ ಸೈಡ್ ಕಟ್ ಆಗಿದೆ, ಈ ಸೈಡ್ ಚೆನ್ನಾಗಿದೆ ಲೈಟು. ಕ್ರೋಮ್ ಫಿನಿಶ್ ಅಲ್ಲಿ ಒಂದು ಎಸ್ಕಾರ್ಟ್ ಲೋಗೋ ಇದೆ ಇಲ್ಲಿ ಸೆಂಟರಲ್ಲಿ. ಸಿಂಬಲ್ ನೋಡಿ, ಸ್ಪ್ಯಾನರ್ ಸಿಂಬಲ್ ಇದೆ ಮಧ್ಯದಲ್ಲಿ. ಇಲ್ಲೊಂದು ಸ್ಟಿಕ್ಕರ್ ಹಾಕಿದ್ದಾರೆ ಪವರ್ ಟ್ರ್ಯಾಕ್ ಅಂತ. ನೀವು ಪವರ್ ಟ್ರ್ಯಾಕು, ಫಾರ್ಮಾ ಟ್ರ್ಯಾಕು, ಈ ಟ್ರ್ಯಾಕ್ಟರ್ಗಳು ಪವರ್ ನೋಡ ಹಿಂಗೆ ಅಂತೀರಾ. ಇದ್ರ ತಂದೆ ಎಸ್ಕಾರ್ಟು, ಅದ್ರ ಪವರ್ ಇನ್ನು ಹೆಂಗಿರೋಣ. ನೀವು ನೋಡಿದ್ದೀರಾ ಟಿಕೆಟಲ್ಲಿ? ನೋಡಿದ್ದೀರಾ? ನಾವು ಫುಲ್ ಫೇಮಸ್. ಪವರ್ ಟ್ರ್ಯಾಕ್ ಟ್ರ್ಯಾಕ್ಟರ್ಸ್ ಮೈನ್ ಫೋಕಸ್ ಮಾಡ್ತಿದ್ದು ಫ್ಯೂಯಲ್ ಎಫಿಷಿಯನ್ಸಿ ಮತ್ತೆ ಬೆಸ್ಟ್ ಇನ್ ಪ್ರೈಸು. ಪವರ್ ಪರ್ಫಾರ್ಮೆನ್ಸ್ ಎಲ್ಲ ಸಕ್ಕತ್ತಾಗಿದೆ ಈ ಗಾಡಿಲಿ. ಮತ್ತೆ ಐ ಮೈಲೇಜ್ ಸೆಗ್ಮೆಂಟ್ಗೆ ಈ ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಗಾಡಿ ಒಳ್ಳೆ ಹೈಟ್ ಎಲ್ಲ ಐತಲ್ಲ, ಫುಲ್ ಆರಾಮಾಗಿ ಎಲ್ಲ ಕಡೆನೂ ಕಾಣಿಸುತ್ತೆ. ಗಾಡಿ ಎಲ್ಲೆಲ್ಲಿ ಹೋಗುತ್ತೆ. ಆಮೇಲೆ ಎಷ್ಟು
ಚೋಟ ಆಯ್ತು ನೋಡು ಗಾಡಿ. ಗಾಡಿ ತುಂಬಾ ಹೈಟ್ ಇದೆ ಗುರು. 400 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಗದ್ದೆ ಇಲ್ಲ ಬದಗಿದ ಹತ್ತಿಸ್ಬೇಕಾದ್ರೆ ಆರಾಮ್ಸಾಗಿ ಹತ್ತಿಸ್ಬೋದು, ಯಾವ್ದು ಟೆನ್ಷನ್ ಇಲ್ದಂಗೆ. ಹತ್ತಕ್ಕೆ ಸ್ಟೆಪ್ಸ್ ಕೊಟ್ಟೋರಲ್ಲ, ಸ್ಟೆಪ್ಸ್ ಹತ್ತಕ್ಕೆ ಕಾಲಿ ಸ್ಟ್ರೈಟ್ ಎತ್ಬೇಕು. ಕೂಳ್ಗಿರೋರ್ನ ಎತ್ಕೊಂಬಂದು ಹಿಂಗೆ ಕೂರಿಸ್ಬೇಕು ಟ್ಯಾಕ್ಟ್ರಿ ಮೇಲೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಫಾರ್ಮಾ ಟ್ರ್ಯಾಕ್ ಟ್ರ್ಯಾಕ್ಟರ್ಸ್ ಮೈನ್ ಫೋಕಸ್ ಮಾಡ್ತಿದ್ದು ಪ್ರೀಮಿಯಂ ಟೆಕ್ನಾಲಜಿ ಮತ್ತೆ ರಗಡ್ನೆಸ್. ಆ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದು ಯುರೋಪಿಯನ್ ಸ್ಟೈಲ್ ಅಲ್ಲಿ. ಸ್ಟೇರಿಂಗ್ ಎಲ್ಲ ದೊಡ್ಡದಾಗಿದೆ ಗುರು ಈ ಗಾಡಿಲಿ. ಇದು ಹ್ಯಾಂಡ್ ಥ್ರಾಟಲ್ ಲಿವರು. RPM ನ ಒಂದೇ ಸಮಕ್ಕೆ ಸೆಟ್ ಮಾಡ್ಬೋದು. ಈ ಗಾಡಿಲಿ ಏನ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮೈಲೇಜ್ ಮಾತ್ರ ಸಖತ್ತಾಗಿ ಬರುತ್ತೆ. ಹಂಗಂತ ಪವರ್ ಅಲ್ಲಿ ಏನ್ ಮೋಸ ಇಲ್ಲ ಗುರು ಈ ಗಾಡಿಲಿ. ಹಿಂಗ್ ಕೊಟ್ಟೋರಲ್ಲ, ಹಿಂಗ್ ಯಾರು ಕಾಲಿಕ್ತಾರೆ, ಬ್ಯಾಟ್ರಿ ಟಚ್ ಆಗಲ್ವಾ? ಸದ್ಯಕ್ಕೆ ಹಿಂಗಾದ್ರೂ ಕೊಡ್ಬೇಕಿತ್ತು ಸ್ವಲ್ಪ. ನಾನು ಕೊಡಲ್ಲ. ಕಾಲಿಕ್ಕದಂಗ್ರಿ ಕಾಲಿಕ್ಕಾಗಲ್ಲ. ಅಯ್ಯೋ ಅಪ್ಪ, ಈ ಇಳಿಯಕ್ಕೂ ಆಗಲ್ಲ. ಇಳಿಲಿ ಹೌದು, ಹೊತ್ತಿ ಕಾಲು ಹಿಡಿಯೋದು ಹೆಂಗೆ? ಸ್ಪೇಸ್ ಇಲ್ಲ ಅಷ್ಟೇ. ಚಿಕ್ಕ ಆಯ್ತು ಕಣ್ರಿ. 2022 ಎಸ್ಕಾರ್ಟು ಕುಬುಟೋ ಜೊತೆ ಪಾರ್ಟ್ನರ್ಶಿಪ್ ಆಗಿದೆ. ಇವಾಗ ಎಸ್ಕಾರ್ಟ್ ಕುಬುಟೋ ಲಿಮಿಟೆಡ್ ಅಂತ ಕರೀತಾರೆ. ಡ್ಯಾಶ್ ಬೋರ್ಡ್ ಎಲ್ಲ ಚಿಕ್ಕದಾಗಿ ಚೆನ್ನಾಗಿದೆ. RPM ಮೀಟರು, ಫ್ಯೂಯಲ್ ಗೇಜು, ಇಂಜಿನ್ ಟೆಂಪರೇಚರ್ ಗೇಜು, ಓಡೋ ಮೀಟರ್ ಇದೆ ಡಿಜಿಟಲು. ಇಲ್ಲೆಲ್ಲ ಲೈಟ್ ಇಂಡಿಕೇಟರ್ಸ್ ಇದೆ, ಆಯಿಲು, ಬ್ಯಾಟ್ರಿ ಎಲ್ಲ. ಈ ಟ್ರ್ಯಾಕ್ಟರ್ ಎಲ್ಲ ಕೆಲಸಕ್ಕೂ ಆಲ್ರೌಂಡರ್ ಅಂತಲೂ ಕರೀತಾರೆ. 3940 HP ರೇಂಜ್ ಅಲ್ಲಿ 2 ಸ್ವಿಚ್ ಕೊಟ್ಟಿದ್ದಾರೆ. ಒಂದು ಪಾರ್ಕಿಂಗ್ ಸ್ವಿಚ್, ಇನ್ನೊಂದು ಇಂಡಿಕೇಟರ್ ಸ್ವಿಚ್. ಲೈಟ್ ಎಲ್ಲ ಬರ್ತಿದೆ ಗುರು, ಪರವಾಗಿಲ್ಲ. ಸ್ವಲ್ಪ ಸ್ಟ್ರೆಂತ್ ಆಗಿರೋದು ಹಾಕ್ಬೋದಿತ್ತು. ಮೈಲೇಜ್ ಬೇಕಲ್ಲ, ಹೆವಿ ಗೇಜಲ್ಲಿ ಕೊಟ್ರೆ ಗಾಡಿ ವೆಯ್ಟ್ ಆಗಲ್ವಾ? ಹಂಗ ಈಗ ಗೊತ್ತಾಯ್ತು. 3 ಸಿಲಿಂಡರ್ ಇಂಜಿನು ಇಲ್ಲೇ ಇದೆ ನೋಡಿ, 3 ಇಂಜೆಕ್ಟರ್ಸ್. ಇದು ಇಂಜಿನ್ ಕಟ್ ಆಫ್. ಕೆಳಗಡೆ ಕೀ ಸಾಕೆಟ್ ಇದೆ, ಟರ್ನ್ ಆನ್ ಟರ್ನ್ ಆಫ್. ಈ ಸೈಡ್ ಹೆಡ್ಲೈಟ್ ಆನ್ ಅಂಡ್ ಆಫ್ ಕಂಟ್ರೋಲರ್ ಇದೆ. ಸಾರಿ ಅಣ್ಣ, ಇಲ್ಲಿ ಗೊತ್ತಾಗ್ಲಿಲ್ಲ, ಮೇಲ್ಗಡೆ ಕೂತಿದ್ವಲ್ಲ. ಪವರ್ ಟ್ರ್ಯಾಕು, ಫಾರ್ಮಾ ಟ್ರ್ಯಾಕು ಇವೆರಡು ಗಾಡಿನೂ ಕಂಪೇರ್ ಮಾಡಿದ್ರೆ ಫಾರ್ಮಾ ಟ್ರ್ಯಾಕು ಮಸ್ತಾಗಿದೆ ಗಾಡಿ. ಇಂಜಿನ್ ಪವರ್ ಅಲ್ಲಿ, ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿಲಿ ಎಲ್ಲ ಮಸ್ತಾಗಿದೆ ಗಾಡಿ. ಅದು ಹಾರನ್ ಸಖತ್ತಾಗಿದೆ. ಗಾಡಿ ಓವರ್ ಹೀಟಿಂಗ್ ಆಗುತ್ತೆ ಅಂತ ಕಂಪ್ಲೇಂಟ್ಸ್ ಇದೆ. ಕಂಟಿನ್ಯೂಸ್ ರನ್ ಆದಾಗ ಲೋಡಿಂಗ್ ಅಲ್ಲಿ ಅಷ್ಟೇನು ಪ್ರಾಬ್ಲಮ್ ಬರಲ್ಲ. ನೇಗ್ಲು, ಟ್ರಂಚರು, ರೋಟ್ರಿ ಈ ತರ ಹೊಡೆದಾಗ ಗಾಡಿ ಓವರ್ ಹೀಟಿಂಗ್ ಆಗುತ್ತೆ. ಸಿಂಗಲ್ ಟೈಪ್ ಕ್ಲಚ್ ಬರುತ್ತೆ ಈ ಗಾಡಿಲಿ. ಮಲ್ಟಿಪ್ಲೇಟ್ ಆಯಿಲ್ ಇಂಬ್ರೆಸ್ಡ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಮತ್ತೆ ಆಕ್ಸಿಲೇಟರ್ ಪೆಡಲು, ಲೆಗ್ ರೂಮ್ ಎಲ್ಲ ಇದೆ. ಪವರ್ ಟ್ರ್ಯಾಕ್ ಒಂಥರ ಬಜೆಟ್ ಫ್ರೆಂಡ್ಲಿ ಟ್ರ್ಯಾಕ್ಟರ್. ಮೇಂಟೆನೆನ್ಸ್ ಎಲ್ಲ ಫುಲ್ ಲೋ, ಅದಕ್ಕೆ ಜಾಸ್ತಿ ಸೆಲ್ಲಿಂಗ್ ಅಲ್ಲಿ ಇದೆ ಈ ಗಾಡಿ. ಸೆಂಟರ್ ಶಿಫ್ಟ್ ಗೇರ್ ಬಾಕ್ಸ್ ಇದೆ ಈ ಗಾಡಿಲಿ. 4 ಫಾರ್ವರ್ಡ್, 1 ರಿವರ್ಸ್. ಇದು ಇಂಜಿನ್ ರೇಂಜ್ ಕನ್ವರ್ಟರ್, ಐ ಮತ್ತೆ ಲೋಗೆ. ಇದು PTO ಕಂಟ್ರೋಲ್ ಲಿವರು. ಡೀಸೆಲ್ ಹಾಕಕ್ಕೆ ಆಲ್ಕೆ ನೋಡಿ ಹೆಂಗ್ ಮಾಡ್ಕೊಂಡಿದ್ದಾರೆ, ಡಬ್ಬಾಕು ಇದೆ. ಇದೆಲ್ಲ ನಮ್ಮ ರೈತರು ಜುಗಾಡುಗಳು. PTO ಪವರ್ ಸಕ್ಕತ್ತಾಗಿದೆ ಗುರು ಈ ಗಾಡಿಲಿ. 34 HP ಅಷ್ಟು ಪವರ್ ಸಿಗುತ್ತೆ. ಸಿಂಗಲ್ ಸ್ಪೀಡು, 540 RPM ಅಷ್ಟೇ ಇರೋದು PTOದಲ್ಲಿ. ಇದು ಇಂಜಿನ್ ಸ್ಟಾರ್ಟರು, ಇದು ಆಲ್ಟರ್ನೇಟರು. ಯಾರು ಕೇಳಿದ್ರು ಗಾಡಿ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ಚೆನ್ನಾಗಿಲ್ಲ ಅಂತ ಹೇಳೋರು ಯಾರು ಸಿಕ್ತಿಲ್ಲ. ಚೆನ್ನಾಗಿರೋದಕ್ಕೆ ತಾನೇ ಗಾಡಿ ಚೆನ್ನಾಗಿದೆ ಅಂತ ಹೇಳ್ತಿರೋದು. ಇದು ಬ್ಯಾಟ್ರಿ ಬಾಕ್ಸ್ ಈ ಗಾಡಿಲಿ ರೈಟ್ ಸೈಡಿಗೆ ಬರುತ್ತೆ. ಎಲ್ಗೂ ಓಪನ್ ಮಾಡೋದು, ಸಿಂಪಲ್ ಆಗಿ ಇಲ್ಲೇ ಓಪನ್ ಮಾಡ್ಬೋದು. ಈಗ ನಾವ್ ಹೋಗ್ಬಿಟ್ಟು ಅಣ್ಣ ನಮ್ ಚಾನಲ್ ಐತೆ ಅಂತ ಹಿಂಗ್ ತೋರಿಸ್ತು. ಅವ್ರು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಇಲ್ಲ. ನಾನ್ ಹಂಗು ನಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಒಂದ್ಸತಿ ನಂಬಿಕೆ ಬರುತ್ತೆ ನಿಮ್ಗೆ ಅಂದ್ರೆ ಸುಮ್ ಚಾನಲ್ ತೋರ್ಸೋದು. ಪಾಪ ಅವ್ರು ಟ್ಯಾಗ್ 1 ಗಂಟೆ ವಿಡಿಯೋ ಮಾಡಕ್ ಬೇಕು ಒಂದು ಕೊಟ್ರು. ಏರ್ ಫಿಲ್ಟರ್ ಬಾನೆಟ್ ಇನ್ಸೈಡ್ ಬರುತ್ತೆ ಈ ಗಾಡಿಲಿ. ಔಟ್ ಸೈಡು ಸೈಲೆನ್ಸರ್ ಬರುತ್ತೆ. ಇಂಜಿನ್ಗೆ ವರ್ಟಿಕಲ್ ಆಗಿದೆ. ರೇಡಿಯೇಟರ್ ಎಲ್ಲ ಫ್ರಂಟ್ ಅಲ್ಲೇ ಬರುತ್ತಾ. ಇಲ್ಲಿ ಕೂಲೆಂಟ್ ಹಾಕೋದು. ಕವರ್ ಕಟ್ಟಾರೆ ಕಟ್ಟೋರೆ ಏನೋ ಜುಗಾಡ್ ಮಾಡ್ಯಾರಿ ಗುರು. ಗ್ರೀಸು ಗುರು, ಅಲ್ಲಿಗೆ ಹಾಕಿ ತೆಗೀತಾರ ಸರ್. ನಮ್ ತಲೆಗೆ ಏಟ್ ಬಿತ್ತು ಅಂದ್ರೆ ಇಲ್ಲಿ ಇಲ್ಲಿ ಇಲ್ಲೇ ಕೂತ. ಮುಂಚೆನೆ ಕೆಲಸ ಮಾಡಿದ್ರೆ ತಲೆನೇ ಬಿದ್ದೀಗ ನಮ್ಗೆ ಏಟ್ ಮಾಡಿದ್ರೆ ಅಂತ. ಈ ಗಾಡಿಲಿ ಫ್ರಂಟ್ ಟೈರ್ ಸೈಜು 6x16 ಸೆಕ್ಷನ್ ಬರುತ್ತೆ. ಇಲ್ಲಿದ್ದಾರೆ, ಇಲ್ಲೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. MRF ಟೈರ್ ಇದೆ. ರೇರ್ ವೀಲು 13.6 28 ಸೆಕ್ಷನ್ ಇದೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. MRF ಟೈರು. ಈ ಗಾಡಿಲಿರೋದು ಆರ್ಡಿನರಿ ಸ್ಟೇರಿಂಗು. ಫ್ರಂಟು ಬೆಂಡ್ ಆಕ್ಸಲ್ ಬರುತ್ತೆ. ಸ್ಟೇರಿಂಗ್ ಯಾವುದು, ರಾನೆನಾ? ರಾನೆ ಕಂಪ್ನಿದು ಹಾಕಿದ್ದಾರೆ. ಗಾಡಿ ಲುಕ್ ಎಲ್ಲ ಸಖತ್ತಾಗಿದೆ. ಗಾಡಿ ಲುಕ್ ಸಕ್ಕತ್ತಾಗಿದೆ. ನೋಡಿ ಗಾರ್ಡಿಯನ್ ಬೆಲ್ಲು. ಓ ಗಾರ್ಡಿಯನ್ ಬೆಲ್ ಗುರು. ಯಾವ್ದೋ ಕಾರಿಗೆ ಹಾಕಿರೋದ್ ನೋಡಿರ್ತೀಯ, ಯಾವ್ದೋ ಬೈಕ್ ಹಾಕಿರೋದ್ ನೋಡಿದ್ರ, ಟ್ಯಾಕ್ಟ್ರಿ ಹಾಕಿರೋದ್ ನೋಡಿದ್ರೇನ್ರಿ? ಇಂಡಿಕೇಟರ್ಸ್, ಬ್ರೇಕ್ ಲ್ಯಾಂಪ್ಸು ಚಿಕ್ಕದಾಗಿ ಚೆನ್ನಾಗಿದೆ. ಈ ಸೈಡು ಚೆನ್ನಾಗಿದೆ. ಆಲೋಜನ್ ಲೈಟ್ ಬರುತ್ತೆ. ಒಂದು ಎಕ್ಸ್ಟ್ರಾ ಲೈಟ್ ಕೂಡ ಇದೆ. ಇದು ಇಲ್ಲಿ ಒಂದು ಲಾಕ್ ಐತೆ. ಇದು ಏರ್ ಫಿಲ್ಟರ್ ಬಿಚ್ಚೆ ಬಿಚ್ಚೆ ಒಂದು ನೋಡೋಣ. ಇದು ಏರ್ ಫಿಲ್ಟರ್ ಕ್ಲೀನ್ ಮಾಡ್ಕೊಳಕ್ಕೆ. ಓ ಈ ಸಿಸ್ಟಮು ಚೆನ್ನಾಗಿದೆ ಗುರು. ಆದ್ರೂ ಕ್ಲೀನ್ ಮಾಡಿ ಅಂತ ಲಾಕ್ ಹಾಕ್ಬಿಡಂಗೆ ಪಟ್ಟಂತ. ಟೂಲ್ ಬಾಕ್ಸ್ ಇದೆ ಫೈಬರ್ದು. ಇಲ್ಲಿ ಸೋಪ್ ಎಲ್ಲ ಇಟ್ಟಾರೆ ಟೂಲ್ ಬಾಕ್ಸಲ್ಲಿ. ಸಂತೂರ್
ಸಂತೂರ್ ಹರಿಚನದ ಚಂದನದ ಸಂತೂರ್ ಸಂತೂರ್ ಸೋಪ್ ಹಾಕಿ ನಮ್ಮ ನಿತ್ಯನವ್ರು ಬೆಳಗಾಗವ್ರ ಸಂತೂರ್ ಡ್ಯಾಡಿ ಏನೋ ವಿಡಿಯೋಗೆ ಟ್ಯಾಕ್ರಿ ತಾಣ ಸುಮ್ಮನೆ ಮಾಡ್ತಿ ಹೆಂಗೆ ಹೇಳೋ ನಿಮ್ಮ ಬಾಸ್ ಏನೋ ಹೇಳ್ತಾಂತಡಿ ಏನೋ ಟ್ಯಾಕ್ರಿ ತಗೊಂಡೋದಾಗ ನೀನ್ ಟ್ಯಾಕ್ರಿ ತಗೊಂಡೋದೆ ಅವ್ರು ಬಂದು ಹುಡಿಕೊಂಡ್ ಬಂದ್ರು ಅವ್ನ್ ಯಾರೋ ಗುರು ಬಂದು ಟ್ಯಾಕ್ರಿ ತಗೊಂಡೋದ ಗೊತ್ತಾ ಅಂತ ನಾನ್ ನಮ್ಮ ಹುಡ್ಗನೇ ಅಣ್ಣ ಏನು ಭಯ ಪಡ್ಬೇಡಿ ತಾಂಬರ್ತಾನ ವಾಪಸ್ ಒಂಚೂರು ವಿಡಿಯೋ ಮಾಡ್ಕೊಳಕ್ ತಾಣ ಏನೇ ಅಂತ ಹೇಳಿ ಕಳಿಸಿದ್ವಿ. ನಿಜವಾಗ್ಲು ಬೈಕ್ ತಗೊಂಡ್ ಬಂದಿದ್ರು. ಗುರು ನಂಬಿಕೆ ಏನೋ ಇಲ್ವಲ್ಲ ಗುರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಬರಕ್ ರೀಸನ್ ಏನು ಅಂದ್ರೆ ಬೈಕ್ ನೋಡಿರ್ನಿಂದ ಬೈಕ್ ನೋಡಿ ಯಾರೋ ಗೊತ್ತಿರೋರು ಅನ್ಕೊಂಡ್ ನಮ್ಮನೆ ತಗ ಬಂದ್ರು. ಮಗ ನಮ್ಮ ಹುಡ್ಗನೇ ಅಂತ ಹೇಳಿ ಕಳ್ಸಿದೀನಿ ಅವರಿಗೆ. ಏನ್ರಿ ನಮ್ಗೆ ನಂಬಿಕೆ ಇಲ್ಲ. ನೀವ್ ಹಂಗೆ ಕಾಣಿಸ್ತಿದ್ರಿ, ನೀವ್ ಹಂಗೆ ಟ್ಯಾಕ್ರಿ ಕದಿಯೋ ತರನೇ ಇದ್ರಿ ಬಿಡಿ. ಟ್ರ್ಯಾಕ್ಟರ್ನ ಹುಡ್ಕೋದೇ ಒಂಥರ ಸಮಸ್ಯೆ ಆಗ್ಬಿಟ್ಟಿದೆ ಗುರು. ಅಕಸ್ಮಾತ್ ಸಿಕ್ಕಿದ್ರು ನಮ್ಮೂರಿಂದ ತುಂಬಾ ದೂರ ಇರುತ್ತೆ. ಕೆಲವೊಂದ್ ಕಡೆ ಹೋಗಿ ವಿಡಿಯೋ ಕೂಡ ಮಾಡಿದ್ದೀನಿ. ನಿಮ್ ಸಪೋರ್ಟ್ ಇಂಪಾರ್ಟೆಂಟು. ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರಿ ನಾಕ್ಸ್ ಕನ್ನಡ. ನೋಡಿ ಸ್ವಾಮಿ ನಾವಿರೋದು ಹೀಗೆ